ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆ ಅವ್ರ ಆತ್ಮೀಯರೇ. ಈಗ ನೀವು ನೋಡಿರ್ತೀರಿ, ಕೇಳ್ತೀರಿ, ಸಂಚಾರ ಸಾಥಿ ಅನ್ನುವಂಥ ಆ್ಯಪ್ ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದ, ನೀವು ಅಳವಡಿಸ್ಲಿಕ್ಕೊಳ್ಬೇಕು ಅಂತ ಹೇಳಿ. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮಧ್ಯದ ಏನಿದು ಸಂಚಾರ ಸಾಥಿ ಅಂದರೆ ಅದು ತಿಳ್ಕೊಳ್ಳುವಂಥದ್ದು. ಇದನ್ನು 2023 ಸಂಚಾರ ಸಾಥಿ ಅಂತೇಳಿ ಆ್ಯಪ್ ಬಿಡುಗಡೆ ಮಾಡಿದರು. ಇದರಿಂದ ಏನು ಗೊತ್ತಾಗ್ತದಪ್ಪ ಅಂದ್ರೆ, ಮೊಬೈಲ್ ಕಳ್ತನ ಆದ್ರೆ ಅಥವಾ ಡೂಪ್ಲಿಕೇಟ್ ಸಿಮ್ ಬಳಸ್ಕೊಂಡ್ರೆ IMEI ಸಂಖ್ಯೆ ನಕಲು ಮಾಡಿಕೊಂಡು ಎಸಗು ವಂಚನೆಯನ್ನು ಪತ್ತೆ ಮಾಡಲು ಈ ಆ್ಯಪ್ ಸಹಕಾರಿಯಾಗಲಿದೆ. ಸಂಚಾರ ಸಾಥಿ ಎಂಬ ವೆಬ್ಸೈಟ್ ಕೂಡ ಇದೆ. ಏನೊಂದು ಕಳೆದು ಹೋಯಿತು ಮೊಬೈಲು, ಮತ್ತೇನೋ ಆಯಿತು, ಅದರಿಂದ ವಂಚನೆ ಆಯಿತು, ಅದು ಯಾವ ಮೊಬೈಲ್ ಏನು ಕಂಡುಹಿಡಿಯುವಂಥದ್ದು ಇದನ್ನು ಸಾಧ್ಯ ಆಗದ ಸಂಚಾರ ಸಾಥಿಯಿಂದ. ಕಳ್ಳತನವಾದ ಮೊಬೈಲ್ನ IMEI ಸಂಖ್ಯೆ ಬಳಸಿಕೊಂಡು ಆ ಮೊಬೈಲನ್ನು ಈ ಆ್ಯಪ್ ಮೂಲಕ ನಿಷ್ಕ್ರಿಯಗೊಳಿಸಬಹುದು. ಈ ಆ್ಯಪ್ ಇತ್ತಂದ್ರೆ ಯಾರಾದರೂ ನಮ್ಮದು ಮೊಬೈಲ್ ಓದಿದ್ರೆ ಆ ಮೊಬೈಲ್ದಲ್ಲಿ ಕೆಲವೊಂದು ವಿಷಯಗಳನ್ನು ಬಳಸಿಕೊಂಡು ಆ ಮೊಬೈಲ್ನ ಆ್ಯಪ್ ಮೂಲಕ ನಿಷ್ಕ್ರಿಯಗೊಳಿಸ್ಬೋದು. ಅದನ್ನು ಒಂದು IMEI ಸಂಖ್ಯೆಯನ್ನು ನಕಲು ಮಾಡಿಕೊಂಡು ಬೇರೆ ದೇಶದಲ್ಲಿ ಕೂತು ಸೈಬರ್ ಅಪರಾಧ, ಬ್ಯಾಂಕ್ ಖಾತೆ ಬಳಕೆ ಸೇರಿದಂತೆ ಹಲವು ಅಕ್ರಮ ಎಸಗಲಾಗುತ್ತದೆ. ಮೊಬೈಲ್ ಖರೀದಿಸುವವರು ಖರೀದಿಗೂ ಮುನ್ನ ಈ ಆ್ಯಪ್ ಮೂಲಕ ತಾವು ಖರೀದಿಸುವ IMEI ಸಂಖ್ಯೆಯನ್ನು ಪರಿಶೀಲಿಸಿಕೊಳ್ಳಬಹುದು. ಇದರ ಅರ್ಥ ಏನಪ್ಪ ಅಂತಂದ್ರೆ, ಯಾರು ತುಳು ಮಾಡ್ಕೊಂಡು ಹೋಗಿ ಮತ್ತೇನು ಮಾಡಿ ಆ ಒಂದು ಆ್ಯಪ್ ಮೂಲಕ ಅದು ಆ ಮೊಬೈಲ್ ಮೂಲಕ ಕಳ್ಳತನ ಮಾಡೋದು, ವಂಚನೆ ಮಾಡೋದು, ಅದು ಮತ್ತಿಲ್ಲಿ ಅನೇಕ ಟೆರರಿಸಮ್ ಆ್ಯಕ್ಟಿವಿಟೀಸ್ ಅನುಕೂಲ ಮಾಡಿಕೊಂಡಂಥ ಸಹಿತ ಅದನ್ನು ಗುರುತಾಗ್ತದೆ. ಇದರಿಂದಾಗಿ ಅದು ವಿಶೇಷವಾಗಿ ಅದರಲ್ಲಿ ಇರುತ್ತಿರುವಂಥ ಒಂದು ಅಂತಾರಾಷ್ಟ್ರೀಯ ಸಂಖ್ಯೆ ಮೂಲಕ ಅಂತ ಹೇಳ್ತಾ ಇದ್ದಾರೆ ಅವರು. IMEI ಮೂಲಕ ತಮ್ಮ ಆಧಾರ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಬಳಸಿಕೊಂಡು ಅಕ್ರಮವಾಗಿ ಸಿಮ್ ಖರೀದಿ ಮಾಡಲಾಗಿದ್ದರೆ ಈ ಆ್ಯಪ್ ಮೂಲಕ ಅಂಥ ಅಕ್ರಮ ಸಂಪರ್ಕಗಳು ನಿಷ್ಕ್ರಿಯಗೊಳಿಸ್ಬೋದು. ನಿಮ್ಮ ಮೊಬೈಲ್ ತುಳು ಮಾಡಿಕೊಂಡು ಅದರಲ್ಲೇ ಮತ್ತೊಂದು ಅಕ್ರಮವಾಗಿ ಯಾವುದೋ ಸಿಮ್ ತೊಗೊಂಡು ಹಾಕಿ ಮಾಡಿಸಿದ್ರೆ ಇಲ್ಲಿ ಇದ್ಕೊಂಡು ಈ ನಂಬರ್ ಮೇಲೆ ನಾವು ನಿಷ್ಕ್ರಿಯ ಮಾಡ್ಬೋದು ಅಂತೇಳಿ. ಅಂದರೆ ಇಲ್ಲೇ ಗದ್ದಲಗಳಾಗುವುದಿಲ್ಲ ಅನ್ನೋದು ಒಂದು ಸರ್ಕಾರ ಕೊಡುತ್ತಿರುವಂಥ ಕಾರಣ. ಆದರೆ ಇದನ್ನು ನಮ್ಮ ವಿರೋಧ ಪಕ್ಷ ಒಪ್ತಾ ಇಲ್ಲ. ಯಾಕಂದರೆ ಇದು ಇನ್ನೊಂದು ಪೆಗಾಸಸ್ ಅಂತೇಳಿ ನಾವೇನೋ ನಮ್ಮವ್ರ ಜೊತೆಗೆ ಮಾತಾಡೋದಾಗಿರ್ಬೋದು, ಮತ್ತೇನೋ ಇರ್ಬೋದು, ರಾಜಕೀಯ ಚರ್ಚೆ ಆಗಿರ್ಬೋದು, ಮತ್ತೊಂದು ಚರ್ಚೆ ಇರ್ಬೋದು, ಆರ್ಥಿಕ ಚರ್ಚೆ ಇರ್ಬೋದು, ಇವುಗಳನ್ನೆಲ್ಲ ಮಾಡೋದಕ್ಕೆ ಇದೊಂದು ಕಣ್ಗಾವ್ರು ಇಟ್ಟುಬಿಡ್ತಾರೋ ಅಂದರೆ ಕವಲ ಮಾಡೋದಕ್ಕೆ ಇವೇನು ಮಾಡ್ಲಿಕ್ಕೆ ಇದ್ದಿದ್ದಾನಂತೇಳಿ. ಅದಕ್ಕಾಗಿ ಆ್ಯಪನ್ನು ಬಳಸ್ಕೊಳ್ಳೋ ಸಾಧ್ಯತೆ ಹೆಚ್ಚದ ಸಂಚಾರ ಸಾಥಿಯನ್ನು. ಅದಕ್ಕೆ ಅದು ಬೇಡಪ್ಪ, ಅದು ನಮಗೆ ಬೇಕಾಗಿಲ್ಲ ಅನ್ನೋಂಥ ವಾದವನ್ನು ಮಾಡ್ತಾ ಇದ್ದಾರೆ. ಅದ್ರ ವಿರೋಧವಾಗಿ ಜಬರ್ದಸ್ತಾಗಿ ಏನಪ್ಪ ಅಂತಂದ್ರೆ ಅದನ್ನು ಬಂದ್ ಮಾಡಬೇಕು ಅಂತೇಳಿ ವಿರೋಧ ಪಕ್ಷ ಕೇಳ್ತಾ ಇದ್ದಾರೆ. ಜನರ ಹಕ್ಕುಗಳಿಗೆ ಚ್ಯುತಿ ಉಂಟು ಮಾಡುವುದು, ನಿಯಂತ್ರಿಸುವುದು, ಗೂಢಚಾರಿಕೆ ಮಾಡುವುದು, ಕಣ್ಗಾವಲು ನಡೆಸುವುದು BJP ದಬ್ಬಾಳಿಕೆ ಆಡಳಿತದ ವಿಶಿಷ್ಟ ಲಕ್ಷಣವಾಗಿವೆ. ಹಿಂದೆ ಪೆಗಾಸಸ್ಸನ್ನು ಉಪಯೋಗ ಮಾಡ್ಕೊಂಡು ಏನು ಗದ್ದಲ ಮಾಡೋದು, ತಮ್ಮ ಎದುರಾಳಿ ಏನು ಮಾಡ್ತಾ ಇದ್ದಾರೆ, ಎಲ್ಲಿ ಹೋಗಿದ್ದಾರೆ, ಏನು ತಮ್ಮ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಈ ಮೂಲಕ ಪೆಗಾಸಸ್ ಮೂಲಕ ಒಂದು ಹಿಡಿಯುವಂಥ ಪ್ರಯತ್ನ ಮಾಡಿದ್ದರು. ಅದನ್ನು ಪೆಗಾಸಸ್ ಅಳವಡಿಸ್ಕೊಂಡಿದ್ದು ಅಂತೇಳಿ. ಈ ದಿಶೆಯಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ಬಳಕೆ ಆಗಿ ನಮ್ಮ ಪ್ರೈವಸಿ, ನಮ್ಮ ವೈಯಕ್ತಿಕ ಏನೋ ಕೆಲಸಗಳು ಇರ್ತಾವೆ ಮಾಡೋಕ್ಕೆ ಸಾಧ್ಯತೆ, ನಮ್ಗೆ ತೊಂದರೆ ಕೊಡೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳೋದು ವಿರೋಧಿ ಪಕ್ಷಗಳ ಆರೋಪ. ಯಾಕಂದ್ರೆ ಈಗ ನೀವು ನೋಡಿದ್ರಿ ಪೆಗಾಸಸ್ ಬಗ್ಗೆ ಹಿಂದೆ ಸಾಕಷ್ಟು ಚರ್ಚೆ ಆಗ್ಯದ. ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಸಹಿತ ಪೆಗಾಸಸ್ ಕುರಿತಾಗಿ ನನ್ನ ಮೊಬೈಲ್ನಲ್ಲೂ ಅದ್ರ ಅಳವಡಿಸಿದ್ದಾರೆ ಅನ್ನುವಂಥ ಆರೋಪ ಮಾಡಿದರು. ಅದಕ್ಕಾಗಿ ಸಾಕಷ್ಟು ಚರ್ಚೆ ಆಯಿತು, ಕೋಲಾಹಲ ಆಯಿತು, ಎಲ್ಲ ನಾವು ನೋಡಿದ್ವಿ. ಅದ ನಂತರದಲ್ಲಿ ಆ ಮಾತು ಬೇರೆ ಏನಾಯಿತು ಅಂತೇಳಿ ಇವತ್ತಿನ ಜನರು ಸುದ್ದಿ ಇಲ್ಲ. ಪೆಗಾಸಸ್ ಇದು ಪ್ರೊಡಕ್ಟ್ ಬೈ ದ ಇಸ್ರೇಲ್ ಆಯಾ ಒಂದು ಸಂಸ್ಥೆ ಮಾಡಿದ್ದು. ಇದನ್ನು ತಮ್ಮ ವೈರುಗಳು ಏನು ಮಾಡ್ತಾಯಿದ್ರು, ಎಲ್ಲೆಲ್ಲಿ ಹೋಗ್ತಾಯಿದ್ರು ಕಂಡು ಹಿಡಿಸುವಾಗಿ ಹಂಗೆ ಇದಪ್ಪ ಇನ್ನೊಂದು ಅಂತೇಳಿ ಇದರಿಂದ. ಅದಕ್ಕಾಗಿ ಈ BJP ಇಂಥಂತಂದು ಏನು ಮಾಡ್ಲಿಕ್ಕತ್ತಪ್ಪ ಅಂದ್ರೆ, ಜನರ ಧ್ವನಿಯನ್ನು ಹತ್ತಿಕ್ಕಲು BJP ಮಾಡಿದ ಮತ್ತೊಂದು ಪ್ರಯತ್ನ ಇದಾಗಿದೆ. ಜನರ ಧ್ವನಿ ಹೆಂಗೆ ನಾವು ಹತ್ತಿಕ್ಕಬೇಕಪ್ಪ, ಅವ್ರು ಸಿಕ್ಕರೆ ಹೆಂಗೆ ತಿಳ್ಕೊಬೇಕು ಜನರದ ಅಥವಾ ತಮ್ಮ ವಿರೋಧಿಗಳದ, ಹಿಂಗೆ ಮಾಡ್ಲಿಕ್ಕೆ ಹೆಚ್ಚಾರಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಈ ದಿಶೆಯಲ್ಲಿ ಮುಂದುವರೆದಾಗ ಆ್ಯಪಲ್ ಕಂಪ್ನಿ ನಿಮ್ದು ಗೊತ್ತು, ಜಗತ್ತಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಒಂದು ಆ್ಯಪಲ್ ಕಂಪ್ನಿ. ಆ ಕಂಪ್ನಿಯವ್ರು ಮಾತ್ರ ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಇದು ಬೇಕಾಗಿಲ್ಲ, ನಾವು ಆ್ಯಪ್ ನಾವು ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಸಾಥಿ ಬೇಡ, ಸಂಚಾರ ಸಾಥಿ ಅಂತೇಳಿ ಇನ್ನೂ ವಿಚಾರ ಮಾಡ್ಲಿಕ್ಕಿದ್ದಾರೆ. ಆದರೆ ಸ್ಯಾಮ್ಸಂಗ್ದವರು ವಿಚಾರ ಮಾಡೋಣಪ್ಪ, ಮಾಡೋದ್ರೆ ಮಾಡ್ತೀನಿ ಅಂತ ಮಾತು ಒಪ್ಕೊಂಡಿದ್ದಾರೆ ಸ್ಯಾಮ್ಸಂಗ್ದವ್ರು. ಅದೇನೇ ಇರಲಿ, ಸರ್ಕಾರದ ಪರವಾಗಿ ಜ್ಯೋತಿರಾದಿತ್ಯ ಸಿಂಧಿಯಾ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂತ, ಸಿಂಧಿಯಾ ಅವರು
ಮೊಬೈಲ್ ಬಳಕೆದಾರರು ಸಂಚಾರ ಸಾಧ್ಯ ಅಪ್ಲಿಕೇಶನನ್ನು ಅಳಿಸಲು ಸ್ವತಂತ್ರರು. ಇದನ್ನು ಮಾತು ಹೇಳ್ತಾ ಇದ್ದಾರೆ ನೋಡ್ರಿ. ಅದು ಬೇಕಂತಿಲ್ಲ, ಅದು ನೀವು ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಕಿತ್ತಾಕಿಬಿಡ್ರಿ, ತೆಗೆದಾಕಿಬಿಡ್ರಿ. ನೀವು ಇಟ್ಕೋಬೇಕಂತ ಯಾರು ಹೇಳ್ತಾ ಇದ್ದಾರೆ? ಅದಿಲ್ಲ, ಅದರಲ್ಲಿ ಕಂಡೀಷನ್ ಇಲ್ಲ. ಅದರಲ್ಲಿ ನೋಂದಣಿ ಮಾಡಿಕೊಳ್ಳುವವರಿಗೆ ಅದು ನಿಷ್ಕ್ರಿಯವಾಗಿರುತ್ತದೆ. ಮೊದಲೇ ನೋಂದಣಿ ಮಾಡಿಕೊಂಡ್ರು ಸಹಿತ ಅದು ಕೆಲಸ ಮಾಡ್ತಾ ಇರೋದಿಲ್ಲ. ನೀವು ಸ್ಟಾರ್ಟ್ ಮಾಡಿದಾಗ ಶುರು ಆಗ್ತದೆ. ಬೇಡ ತೆಗೆದುಬಿಡ್ರಿ. ಅದ್ರಾಗ ಏನದು ಆದ್ರೆ ಅದು ಆ್ಯಪ್ ಇರಬೇಕು. ಯಾಕಂತಂದ್ರೆ ಇದು ಕಳ್ಳತನ ಆಗಿರ್ತದೆ, ಮೋಸನ ಆಗಿರ್ತದೆ, ಏನು ನಡೀತಾ ಇದೆ ವಿದೇಶದಲ್ಲೇ, ಅದನ್ನು ಕಂಡುಹಿಡಬೇಕಾಗಿದ್ರೆ ಈ ಆ್ಯಪ್ ಬೇಕು, ಸಂಚಾರ ಸಾಥಿ ಅನ್ನುವಂಥದ್ದು ಫುಲ್ಲಾಗಿ ವಾದ ಮಾಡ್ತಾ ಇದ್ದಾರೆ. ನೀವು ಅಳಿಸಲು ಬಯಸಿದ್ದರೆ ಅದನ್ನು ಅಳಿಸಬಹುದು. ಅದನ್ನು ಬಳಸದಿದ್ದರೆ ನೋಂದಾಯಿಸಿಕೊಳ್ಳಬೇಡಿ. ಒಂದು ವೇಳೆ ನೋಂದಾಯಿಸಿದರೆ ಅದು ಸಕ್ರಿಯವಾಗಿ ಉಳಿಯುತ್ತದೆ. ನೋಂದಾಯಿಸ್ಕೊಳ್ಳೋಕೆ ಹೋಗ್ಬಾರ್ದು, ಸಕ್ರಿಯ ಉಳಿತದೆ, ಇಲ್ಲ ಇದು ನಿಷ್ಕ್ರಿಯವಾಗಿರುತ್ತದೆ ಅಂಥೇಳಿ ಸಂಸತ್ತಿನೊಳಗೆ ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ವಂಚನೆ ಮತ್ತು ಕಳ್ಳತನದಿಂದ ಗ್ರಾಹಕರನ್ನು ರಕ್ಷಿಸುವುದು ಈ ಅಪ್ಲಿಕೇಶನ್ನ ಉದ್ದೇಶ. ಆದರೆ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇನ್ನಷ್ಟು ಮುಂದುವರೆದು ಹೇಳ್ತಾರಪ್ಪ ಅಂದರೆ, ಈ ಅಪ್ಲಿಕೇಶನ್ ಮೂಲಕ ಯಾವುದೇ ಕರೆ ಮೇಲ್ವಿಚಾರಣೆ ನಿಗಾ ಮಾಡುವುದಿಲ್ಲ. ಇದರ ಆಧಾರದ ಮೇಲೆ ಯಾವುದೇ ಗೂಢಚಾರಿಕೆಯೂ ನಡೆಯುವುದಿಲ್ಲ. ಏನು ತಿಳ್ಕೊಂಡಿದ್ರೆ ಗೂಢಚಾರ ನಡೀತದೆ, ನಮ್ಮನ್ನ ಇದು ಮಾಡ್ತಾರಂತೆ, ಅದು ಯಾವುದು ನಡೆಯುವುದಿಲ್ಲ. ಈ ಬಗ್ಗೆ ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ. ಅದಕ್ಕೆ ಎಂತ ಹಂಗೆ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೇನು ಬೆಲೆ ಇಲ್ಲ ಅಂತೇಳಿ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳ್ತಾ ಇದ್ದಾರೆ. ಇದು ಸಾರ್ವಜನಿಕರ ರಕ್ಷಣೆಗಾಗಿ ಇರುವ ಅಪ್ಲಿಕೇಶನ್, ಜನಸಾಮಾನ್ಯರು ಉಳಿಸೋ ಸಲುವಾಗಿ, ಕಳ್ಳತನದಿಂದ ವಂಚನೆ ಅದಕ್ಕಾಗಿ ಐತಪ್ಪ ಇದು. ಹಂಗೆ ವಿರೋಧ ಮಾಡಿದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಫೋನ್ IMEI ಸಂಖ್ಯೆ ನಕಲಿಯೋ ಅಥವಾ ಅಸಲಿಯೋ ಎಂಬುದನ್ನು ಗುರುತಿಸಬಹುದಾಗಿದೆ. ಹಲವು ವಂಚನೆಗಳನ್ನು ತಡೆಯಬಹುದಾಗಿದೆ. ಇದರಿಂದ ವಂಚನೆ ತಡೆಯಬಹುದಾಗಿದೆ. ಇದು ಇರಲಿ ಅಂತ ಅದರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಆದರೆ ವಿರೋಧಿಗಳು ಮಾತ್ರ ಇಲ್ಲ, ಇದು ನಮ್ಮ ಸರ್ಕಾರ ಇದ್ದು ತಮ್ಮ ವಿರೋಧಿಗಳ ಮೇಲೆ ಗೂಢಚಾರಿಕೆ ಮಾಡಿಸೋರಿಗೆ ಇದನ್ನು ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಸ್ಪಷ್ಟವಾಗಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಅದೇನೋ ಆಗಲಿ, ಈ ಒಂದು ಸಂಚಾರ ಸಾಥಿ ಇದು ಎಷ್ಟು ಮಟ್ಟಿಗೆ ಯೋಗ್ಯ ಅನ್ನೋದನ್ನು ಇನ್ನೊಮ್ಮೆ ಚರ್ಚೆ ಮಾಡೋದು ಭಾಳ ಮಹತ್ವದ್ದು. ಯಾಕಂತಂದ್ರೆ ಇಲ್ಲೇ ವಿರೋಧಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮತ್ತು ಅದರ ಪರ ಸರ್ಕಾರ ಇದ್ದು ಇಲ್ಲ, ಅದು ಗೂಢಚಾರಿಕೆ ಅಲ್ಲ, ಏನೂ ಅಲ್ಲ, ಕೇವಲ ವಂಚನೆ ಮಾಡುವವರನ್ನು ಕಳ್ಳರನ್ನು ಹಿಡಿಯುವಂಥದ್ದು. ಅದಕ್ಕಾಗಿ ಅಳವಡಿಸ್ಕೊಡ್ರಿ, ಏನು ತಪ್ಪಿಲ್ಲದ್ರೊಳಗೆ. ನಾವೊಂದು ಯಾವುದೇ ಈ ಒಂದು ಗೂಢಚಾರಿಕೆ ಮಾಡೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಹೋಗುವುದಿಲ್ಲ ಅನ್ನುವಂಥ ಮಾತು ಸ್ಪಷ್ಟ ಹೇಳ್ತಾ ಇದ್ದಾರೆ. ಆದರೆ ಇದನ್ನೆಲ್ಲ ನಂಬೋದು ಹೆಂಗೆ ಅಂತ. ಯಾಕಂದರೆ ಈಗಾಗಲೇ ಪೆಗಾಸಸ್ ಬಗ್ಗೆ ಸಾಕಷ್ಟು ಚರ್ಚೆ ಆದ ದೇಶ ತುಂಬ. ಕೊನೆಗೂ ಅದು ತೆಗೆದಾರೋ ಇಲ್ಲವೋ ಏನಾಗಿದ್ದು ಗೊತ್ತಾಗಲಿಲ್ಲ. ಯಾಕಂದರೆ ಇವು ಟೆಕ್ನಿಕಲಿ ಭಾಳ ಮುಂದುವರೆದಂಥ ಇಸ್ರೇಲ್ ದೇಶಗಳಿಂದ ತೊಗೊಂಡಂಥದ್ದು, ಅದು ಏನಾಗ್ತದೆ ಅನ್ನೋದು ಗೊತ್ತಾಗದಂಥ ವಿಷಯ. ಮತ್ತು ನಮ್ಮಲ್ಲಿ ಇನ್ನೂ ನಾವು ಆ ಪ್ರಮಾಣದ ಟೆಕ್ನಿಕಲ್ ಡೆವಲಪ್ಮೆಂಟ್ ಆಗಿಲ್ಲ ಭಾರತದಲ್ಲೇ. ಏನಿದ್ರು ಇನ್ನೊಂದು ದೇಶದಿಂದ ತರಿಸೋದು, ಅದು ನಮ್ಗೆ ಅಳವಡಿಸ್ಕೊಳ್ಳೋದು, ಹೋಗೋದು. ಆ ಇನ್ನೊಂದು ದೇಶದವ್ರಲ್ಲಿ ಏನು ಅಳವಡಿಸಿರ್ತಾರೆ ಏನೇನಿಲ್ಲ ಅನ್ನೋದು ಅದು ಆಗಲಾರದ ವಿಷಯ ಅಂತದ್ದು. ಅಂದರೆ ಆ ಮಟ್ಟಕ್ಕೆ ನಮ್ಮ ತಂತ್ರಜ್ಞಾನ ಬೆಳೆದಿಲ್ಲ ಅನ್ನೋದು ಸಾಮಾನ್ಯವೇ ನಮಗೆ. ಅದಕ್ಕಾಗಿ ಸಂಚಾರ ಸಾಥಿ ಇದನ್ನು ಅಳವಡಿಸಿಕೊಳ್ಳೋದನ್ನು ಬೇಡ ಅನ್ನೋದು ವಿರೋಧ ಪಕ್ಷಗಳ ಸ್ಪಷ್ಟ ಅಭಿಪ್ರಾಯ. ಆದರೆ ಇವರು ಹೇಳ್ತಾ ಇದ್ದಾರಲ್ಲ ಆಡಳಿತದಲ್ಲಿದ್ದ ಅನ್ನೋದು ಸಂಶಯ ಬರ್ತದೆ. ಆದರೂ ಇಲ್ಲಿಯವರೆಗಿನ 11 ವರ್ಷಗಳ ಆಡಳಿತವನ್ನು ನಾವು ಈ ನೋಡಿದಾಗ ವಿಶೇಷವಾಗಿ ಈ ನಮ್ಮ ಮೋದಿ ಅವ್ರದ್ದು ಅದರಲ್ಲಿ ಪೆಗಾಸಸ್ ಬರ್ತದೆ, ಮತ್ತೊಂದು ಬರ್ತದೆ, ವಿರೋಧ ಪಕ್ಷ ಮೇಲೆ ಅನೇಕ ದಾಳಿಗಳು ನೋಡ್ತಾ ಇದ್ವಿ. ಅದೇ ಕಾಲಕ್ಕೆ ಕೆಲವೊಮ್ಮೆ ಆಡಳಿತಕ್ಕೆ ಬರದೇ ಇದ್ದಾಗ ಏನೇನು ಗದ್ದಲ ಮಾಡಿದ್ದಾರೆ. ಇತಿಹಾಸವೂ ಆಗಿದೆ, ನಿರ್ಮಾಣ ಆಗಿದೆ. ಈಗ ಮೊದಲಾಗಿದ್ದರೆ ನಂಬ್ತಿದ್ವಿ ಏನೋ, ಯಾಕಂದ್ರೆ ಇಲ್ಲ BJP ಪ್ರಾಮಾಣಿಕ ಪಕ್ಷ ಹಾಗೆ ಅಂತ ತಿಳ್ಕೊಳ್ತಿದ್ವಿ. ಬಟ್ ಈ 11 ವರ್ಷದೊಳಗೆ ಅಂಥ ಪ್ರಾಮಾಣಿಕತೆ, ಅಂಥ ಒಂದು ಯೋಗ್ಯವಾದಂಥ ಏನಪ್ಪ ಅಡ್ಮಿನಿಸ್ಟ್ರೇಷನ್ ಮಾಡಿದ ಯಾವ ದಾಖಲೆಗಳು ಸಿಕ್ಕಿಲ್ಲ. ಯಾಕಂದ್ರೆ ಡೆವಲಪ್ಮೆಂಟ್ ಎಷ್ಟು ಆಗಬೇಕಾಯ್ತು ಅದು ಆಗಿಲ್ಲ. ಮತ್ತು ಮೇಲಾಗಿ ಇನ್ನೊಂದು ಮಾತು ನಿಮ್ಗೆ ಹೇಳೋದಪ್ಪ ಅಂತಂದ್ರೆ, ಈ 11 ವರ್ಷಗಳಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ನಿಮ್ಗೆ ಸಿಗೋದೇ ಇಲ್ಲ, ಡಾಟಾಗಳು ಸಿಗೋದಿಲ್ಲ. ಯಾಕಂದ್ರೆ ಮೊದಲನೇದಾಗಿ ಜನಸಂಖ್ಯೆಯನ್ನು ಇದುವರೆಗೆ ವ್ಯಾಲ್ಯೂಷನ್ ಮಾಡಲಿಲ್ಲ. ಜಾತಿ ಸಲುವಾಗಿ ಏನೋ ರಗಡ್ ಕೂಕ್ ಮಾಡಿದ್ರು, ಆದರೂ ಈಗ ಏನೋ ಮಾಡ್ತಾನೆ ಅದು ಗ್ಯಾರಂಟಿ ಇಲ್ಲ. ಮತ್ತು ಇನ್ನು ಡೆವಲಪ್ಮೆಂಟಪ್ಪ ಅಂತಂದ್ರೆ ಏನು, ಇಲ್ಲಿವರೆಗೆ ನಿಮಗೆ ಗೊತ್ತು ಅವು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತಾಡಿದರು. ಎಷ್ಟು ಅದಪ್ಪ ಇಡೀ ದೇಶದಲ್ಲೇ ಸ್ಮಾರ್ಟ್ ಸಿಟಿಗಳು. ಇನ್ನೊಂದು ಪ್ರತಿಯೊಬ್ಬ MP ಒಂದು ಹಳ್ಳಿಯನ್ನು ಇದು ಮಾಡಬೇಕು, ಉದ್ಧಾರ ಮಾಡಬೇಕು, ದೊಡ್ಡದು ಮಾಡಬೇಕು, ವೆಲ್ ಮಾಡರ್ನ್ ಮಾಡಬೇಕು ಅಂತ ಹೇಳಿದ್ವಿ. ಯಾವ MP ಅಂತ ಎಷ್ಟು ಹಳ್ಳಿಗಳು ಉದ್ಧಾರ ಆಗಿದ್ದಾವೆ ಇಲ್ಲಿವರೆಗೆ ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಇಲ್ಲ. ಮತ್ತು ರೈತನ ಪರಿಸ್ಥಿತಿ ಅತ್ಯಂತ ಗಂಭೀರ ಅದ ಇವತ್ತು. ಏನೋ ಅವ್ರಿಗೊಂದಿಷ್ಟ 4 ತಿಂಗಳಿಗೆ 2 ರೂಪಾಯಿ ಬರ್ತಾವೆ ಅನ್ನೋದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಅದು ಬಂದು ಎಲ್ಲರಿಗೂ ಬರೋ ಗ್ಯಾರಂಟಿ ಇಲ್ಲ. ಕೆಲವೊಮ್ಮೆ ರೈತರ ಸಂಖ್ಯೆ ಹೆಚ್ಚಿರ್ತದೆ, ನಮಗೆ ಕಡಿಮೆ ಇರ್ತದೆ. ಎಲ್ಲ ನೆಲೆಯಲ್ಲಿ ವಿಚಾರ ಮಾಡ್ತಾ ಹೋದಾಗ ಇಲ್ಲಿವರೆಗಿನ ಆಡಳಿತ ಪ್ರಚಾರ ಹೆಚ್ಚಾಗಿನ ಕೆಲಸ ಆಗಿಲ್ಲ. ಮತ್ತು ಅದೇ ಕಾಲಕ್ಕೆ ಪೆಗಾಸಸ್ ಬಗ್ಗೆ ಬಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ರು ಇಲ್ಲ,
ಇದು ದೇಶದ ರಕ್ಷಣೆ ಸೀಕ್ರೆಟ್ಪ ಹೇಳೋಕ್ಕೆ ಆಗೋದಿಲ್ಲ ಅಂತೇಳಿ ಹಿಂಗೆ ಇದ್ರೂ ನಾಳೆ ಅದಕ್ಕೆ ಉಪಯೋಗ ಮಾಡ್ಕೊಂಡು ಏನೋ ಮಾಡ್ಕೊಳ್ಳೋಂಥ ಸಾಧ್ಯತೆಗಳಿದ್ದಾವೆ. ಅದೇನೋ ಇರಲಿ, ಸಂಚಾರ ಸಾಧ್ಯತೆ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಡಿಟೇಲ್ ಆಗಿ ಪಾರ್ಲಿಮೆಂಟ್ ಅಂತ ಅದು ಡಿಸ್ಕಷನ್ ಆಗಲಿ, ಜನಕ್ಕೆ ಗೊತ್ತಾಗಲಿ. ಅದ್ರ ಜೊತೆಗೆ ವಿರೋಧಿಗಳು ಸಹಿತ ಅದನ್ನು ಒಂದು ಒಳ್ಳೆಯ ಅಭ್ಯಾಸ ಮಾಡ್ಕೊಂಡು, ಯಾಕಂದರೆ ನಿಜವಾಗಿ ಒಳ್ಳೆಯ ಅಂಶಗಳಿದ್ದಪ್ಪ ಅಂದ್ರೆ ಯಾಕೆ ಅಳವಡಿಸ್ಕೋಬಾರ್ದು. ಆದರೆ ಅದೇ ಕಾಲಕ್ಕೆ ವಿರೋಧಿಗಳು ಇದನ್ನು ಅಭ್ಯಾಸ ಮಾಡಬೇಕು. ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋಕ್ಕಿಂತಲೂ ಅದರಲ್ಲಿ ಏನೋ ಗಂಧ ಗಾಳಿ ಇದ್ರೆ ಅಡ್ಡಿ ಇಲ್ಲ, ಮತ್ತು ಸುಮ್ಮನೆ ವಿರೋಧ ಮಾಡಿದ್ರೆ ತಪ್ಪು ಅನ್ನಿಸ್ತದೆ ಅನ್ನೋ ಮಾತನ್ನು ಹೇಳ್ತಾ, ಏನೋ ಆಗಲಿ ಸಂಚಾರ ಸಾಧ್ಯತೆ ಬಗ್ಗೆ ಇನ್ನೂ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಅದು ಸರಿನೋ ತಪ್ಪೋ ಅದು ಮಾಡಿದರೆ ಹೇಗೆ ಅನ್ನೋದ್ರ ಬಗ್ಗೆ ಅದು ಸಾಧಕ ಬಾಧಕ ಬಗ್ಗೆ ಇನ್ನೂ ಚರ್ಚೆ ಆಗಲಿ ಅಂತ ಹೇಳ್ತಾ, ಇದು ಸಂಚಾರ ಸಾಧ್ಯತೆ ಕುರಿತಾಗಿದ್ದರಿಂದ ಇಲ್ಲಿವರೆಗಿನ ಡೆವಲಪ್ಮೆಂಟ್ಗಳು. ಮತ್ತೆ ನಾವು ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ. ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಲಿ. ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿದಾಗ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು S60 ನ್ಯೂಸ್ ಅರ್ಥ ತಿಳಿಸಿದಾರಾಗೋದು ಸತ್ಯದ ಕೈಗೊಂಡು ವಂದನೆಗಳು.